ಹಾಯ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ದೀಪಾವಳಿ ಹಬ್ಬ ಅಂದರೆ ಬೆಳಕಿನ ಹಬ್ಬ, ಹಾಗೆ ಪಟಾಕಿ ಹಬ್ಬ ಅಂತಲೇ ಹೇಳ್ತೀವಿ. ಎಲ್ಲರೂ ಪಟಾಕಿ ಹೊಡಿಬೇಕಾದ್ರೆ ಹುಷಾರಾಗಿ ಹೊಡಿರಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತಿನ ಲಾಗ್ ಬಂದುಬಿಟ್ಟು ನಾನು ಊರಿಗೆ ಹೋಗ್ತಾ ಇದ್ದೆ. ಇವತ್ತು ಇದು ಶನಿವಾರದ ವ್ಲಾಗ್. ಇದು ಹಂಗಿದ್ರು ರಜಾ ಇದೆಲ್ಲ ಮಕ್ಕಳಿಗೆ ಅಂತಂದು ಹೊರಟಿದ್ದೆ. ನಮ್ಮ ದೊಡ್ಡಮ್ಮನಿಗೆ ಸ್ವಲ್ಪ ಬೆನ್ನು ನೋವಿನ ಇದೆ, ಜಾಸ್ತಿ ಆಗಿಬಿಟ್ಟಿದೆ. ಓಡಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ, ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದೀನಿ ಅಂತ ಹೇಳಿದ್ರು. ಹಂಗಾಗಿ ನೋಡ್ಕೊಂಬರೋಣ, ಹಂಗಿದ್ರು ರಜಾ ಇದೆಲ್ಲ ಮಕ್ಕಳಿಗೆ, ಆಮೇಲೆ ಸ್ಕೂಲಲ್ಲಿ ಸ್ಟಾರ್ಟ್ ಆದರೆ ಹೋಗೋಕ್ಕಾಗಲ್ಲ, ನೋಡ್ಕೊಂಬಂದ್ಬಿಡೋಣ ಸರಿ ಅಂತೇಳಿ ಹೊರಟಿದ್ವಿ. ಹಾಗಾಗಿ ಇನ್ನೂ ಹಬ್ಬದ ಕ್ಲೀನಿಂಗ್ ಎಲ್ಲ ಆಗಿಲ್ಲ, ಸ್ವಲ್ಪನೇ ಮಾಡ್ಕೊಂಡಿದ್ದೆ. ಯಾವುದು ಅಂದರೆ ಈಗ ಗಣಪತಿ ಹಬ್ಬ ಮತ್ತು ಹಿರಿಯರ ಹಬ್ಬದಲ್ಲೆಲ್ಲ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಂಡಿದ್ದೆ. ಇನ್ನೂ ಸ್ವಲ್ಪ ಕ್ಲೀನ್ ಮಾಡೋದಿತ್ತು, ಸ್ವಲ್ಪ ಹಾಗೆ ಮೇಲೆಲ್ಲ ಕಬೋರ್ಡ್ ಅದೆಲ್ಲ ಒರೆಸ್ಕೊಳ್ಳೋದು ಸ್ವಲ್ಪ ಅದೆಲ್ಲ ಇತ್ತು. ಬಂದುಬಿಟ್ಟು ಮಾಡ್ಕೊಂಡ್ರಾಗುತ್ತೆ ಅಂತಂದು ಹೇಳ್ಬಿಟ್ಟು ಶನಿವಾರ ಹೊರಟಿದ್ವಿ ಊರಿಗೆ. ಇವಾಗ ನಮ್ಮ ದೊಡ್ಡಮ್ಮವ್ರ ಮನೆಗೆ ಬಂದೆ. ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ತಂಗಿ ಇಬ್ಬರು ಇರೋದು ಒಂದೇ ಊರಲ್ಲಿ. ನಮ್ಮ ದೊಡ್ಡಮ್ಮ ಇದ್ದೂರಲ್ಲೇ ಮದುವೆ ಇರೋದು. ನನ್ನ ತಂಗಿಗೆ ನಮ್ಮಮ್ಮನ ತವ್ರ ಮನೆಗೆ ಕೊಟ್ಟಿರೋದು. ಹಾಗಾಗಿ ಇಬ್ಬರು ಅಲ್ಲೇ ಇರೋದು, ಒಟ್ಟಿಗೆ ಒಂದೇ ಕಡೆ ಚೆನ್ನಾಗಾಗುತ್ತೆ ಹೋಗಿ ನೋಡ್ಕೊಂಬರೋಕ್ಕೆ. ಹಾಗೆ ಇಲ್ಲಿ ಬಂದು ನಮ್ಮ ತಮ್ಮನ ಹೆಂಡ್ತಿ ಅವರ ಚಿಕ್ಕಮ್ಮನ ಮನೆ ಅನಿಸುತ್ತೆ ಇದು, ಅವ್ರ ಮನೆಗೆ ಬಂದಿದ್ವಿ. ಅಲ್ಲಿದ್ದರು, ಅವರು ಬಂದಿದ್ದರು ನೋಡ್ಕೊಂಡು ಹೋಗೋಕ್ಕೆ ಅಂತಂದು. ನನ್ನ ತಮ್ಮನ ಹೆಂಡ್ತಿ ನಮ್ಮ ದೊಡ್ಡಕ್ಕ ಬಂದಿದ್ದರು. ಅವ್ರದ್ದು ಚಿಕ್ಕಮ್ಮವ್ರ ಮನೆ ಇದು. ಅಲ್ಲಿ ನಮ್ಮ ದೊಡ್ಡಮ್ಮವ್ರ ಮನೆ ಎದುರುಗಡೆನೇ ಇರೋದು, ಅಲ್ಲಿಂದ ಅಲ್ಲಿಗೆ ಹಾಗೆ ಕಾಣಿಸುತ್ತೆ. ಇಲ್ಲಿ ಮಕ್ಕಳು ಇನ್ನೇನು ಹಸು ಎಲ್ಲ, ಕುರಿ ಕೋಳಿ ಏನೇನು ಸಿಗುತ್ತೆ ಎಲ್ಲ ನೋಡ್ತಾ ಇರ್ತಾರೆ. ಇಲ್ಲೂ ನಮ್ಮನೆ ಹತ್ರನೂ ಹಸುಗಳೆಲ್ಲ ಇರುತ್ತೆ, ಒಂದೊಂದು ಬರುತ್ತೆ. ಆದರೂ ಅಲ್ಲಿ ಹಸು ಎಲ್ಲ ಹುಲ್ಲು ತಿಂತಿತ್ತಲ್ಲ, ಅವನಿಗೇನೋ ಒಂಥರ ಖುಷಿ ಅದು ಹಸುಗಳು ನೋಡಿದರೆ. ಹಾಗಾಗಿ ಅದು ಹುಲ್ಲೆಲ್ಲ ಇರೋದನ್ನ ತಗೊಂಡು ತಿನ್ನಿಸ್ತಾ ಇದ್ದ ಹುಲ್ಗಳನ್ನೆಲ್ಲ. ಇವನು ಬಂದುಬಿಟ್ಟು ನಮ್ಮ ತಮ್ಮನ ಮಗ ಪಾಪು. ನಾವು ನಾಮಕರಣದಲ್ಲಿ ನೋಡಿದ್ದೆ, ಮತ್ತೆ ನೋಡೇ ಇಲ್ಲ. ಅಂದರೆ ವೀಡಿಯೋ ಕಾಲೆಲ್ಲ ಮಾಡಿ ನೋಡ್ತೀವಿ, ಡೈರೆಕ್ಟಾಗೆಲ್ಲ ನೋಡಿರೋದು ಇವಾಗಲೇ. ಆ ನಾಮಕರಣದಲ್ಲಿ ಏನು ನೋಡಿದ್ದು ಮತ್ತೆ ನೆಕ್ಸ್ಟ್ ನೋಡ್ತಿರೋದು 9 ತಿಂಗಳಾದಾಗ ನೋಡ್ತಾಯಿದ್ದೀನಿ. ಅವನೊಂದು ಸಖತ್ ತಳ್ತಾ ಇದ್ದ. ಅಂದರೆ ಎಲ್ಲರೂ ಹತ್ರನೂ ಹೋಗಿ ಎತ್ಕೊಂಡು ಅಭ್ಯಾಸ ಆಗಿಲ್ಲಲ್ಲ ಅವನಿಗೆ, ಹೊಸಬ್ರಲ್ವ. ಹಂಗಾಗಿ ಅಳ್ತಾನೇ ಇರ್ತಾನೆ, ಯಾರ ಹತ್ರನೂ ಹೋಗ್ತಾರಿಲ್ಲ ಅವರಮ್ಮ ಮತ್ತು ಅವ್ರ ಹತ್ರ ಬಿಟ್ಟರೆ. ಹಾಗಾಗಿ ಸ್ವಲ್ಪ ಹೊತ್ತು ಎತ್ಕೊಂಡು ಆಡಿಸಿ ಇಲ್ಲಿ ಬಂದ್ವಿ. ನಮ್ಮ ದೊಡ್ಡಮ್ಮವ್ರ ಮನೆ ಇದು. ಇಲ್ಲೆಲ್ಲ ಸುಮಾರು ಹೂಗಳು ಬಿಟ್ಟಿತ್ತು. ನಮ್ಮ ದೊಡ್ಡಮ್ಮನೆಲ್ಲ ಮಾತಾಡಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಬಂದು ಎಲ್ಲ ಹೂಗಳೆಲ್ಲ ನೋಡ್ತಾ, ಗಿಡಗಳೆಲ್ಲ ಕಿತ್ಕೊಳ್ಳೋಣ ಅಂತಂದು ಹೇಳ್ಬಿಟ್ಟು. ಇದೇನು ಗೆಡ್ಡೆ ಹೂವು ಡೇರೆ ಹೂವು ಅಂತ ಹೇಳ್ತಾರೆ, ಅದನ್ನೆಲ್ಲ ನೋಡಿ ಕಿತ್ಕೊಳ್ಳೋಣ ಯಾವುದಾದ್ರೂ ಬೇಕು ಅಂತ. ಇದು ಯೆಲ್ಲೋ ಕಲರ್ ದಪ್ಪ ಸುತ್ತಬಿಡುತ್ತೆ. ಇದು ನಮ್ಮ ಅಣ್ಣವ್ರ ಮನೆ ಹತ್ರ ಇದೆ. ಇದು ಸರಿ ತೊಗೊಂಡೋಗಿದ್ದೆ ಬಂದಾಗ, ಸ್ವಲ್ಪ ಚಿಗುರಿತೆ. ಆದರೆ ಇನ್ನೊಂದು ತಗೊಂಡೋಗೋಣ ನೋಡೋಣ, ಅದ್ರಾಗೆ 2 ಕಲರ್ ಇತ್ತು, ಯಾವ ಕಲರ್ ಚಿಗುರಿದೆ ಅಂತ ಗೊತ್ತಿಲ್ಲ. ಹಂಗಾಗಿ ಇನ್ನೊಂದು ಗಿಡ ಇತ್ತು, ಎಲ್ಲೋ ಮತ್ತು ರೆಡ್ ಥರದ್ದು. ಹಾಗಾಗಿ ಕಿತ್ಕೊಂಡು ಹೋಗೋಣ ಅಂತಂದೇಳಿ ಬರ್ತಾಯಿದ್ವಿ. ಇದು ನಮ್ಮ ದೊಡ್ಡಮ್ಮವ್ರ ಮನೆಯದು ದನ ಕಟ್ಟೋದು ಕೊಟ್ಟಿಗೆ ಇದು. ಅಲ್ಲಿ ಕೋಳಿಗಳು ಮತ್ತು ಕುರಿಗಳೆಲ್ಲ ಸಾಕಿರ್ತಾರೆ. ಸುಮಾರು ಹಸುಗಳಿತ್ತು. ಇವಾಗೆಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಕೊಟ್ಟಿದ್ದಾರೆ. ನಾವು ಚೇರ್ ಮೇಲೆ ಕೂತಿದ್ದಾರಲ್ಲ ಅವ್ರು ನಮ್ಮ ದೊಡ್ಡಮ್ಮ ಹುಷಾರಿಲ್ಲ, ಅದು ಸ್ವಲ್ಪ ಬೆನ್ನು ಮೂಳೆ ಏನೋ ಇದಾಗ್ಬಿಟ್ಟಿದೆ ಅಂತೆ. ಹಂಗಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ನೋಡೋಕ್ಕಂತ ಬಂದಿದ್ವಿ. ಆಕೆ ನಾವು ಬಂದಾಗಲೇ ಅಲ್ಲಿ ಕೇರಿಯಲ್ಲಿರೋರು ಜನಗಳು, ಅಂದರೆ ರಿಲೇಷನ್ ಅವರು ಎಲ್ಲ ಬಂದು ನಮ್ಮ ಅಕ್ಕ, ನಾವು, ನಮ್ಮ ತಮ್ಮನ ಹೆಂಡ್ತಿ ಎಲ್ಲರೂ ಒಟ್ಟಿಗೆ ಬಂದು ಸೇರ್ಕೊಂಡ್ಬಿಟ್ಟಿದ್ವಿ. ಎಲ್ಲರೂ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಇವಾಗ ಒಂಚೂರು ಸಮಾಧಾನ ಆಗಿದ್ದಾನೆ. ಆದರೂ ಅಳ್ತಾ ಇರ್ತಾನೆ. ಒಂಚೂರು ಸಮಾಧಾನ ಚೆನ್ನಾಗಿದ್ದಾನೆ ಅನ್ನೋಷ್ಟೊತ್ತಿಗೆ ಮತ್ತೆ ಉಯ್ಯಿ ಅಂತ ಅಳ್ತ್ಬಿಡ್ತಾನೆ. ಇವಾಗ ಕರ್ಕೊಂಡು ಹೋಗ್ತಾ ಇದ್ದೆ ಅಮ್ಮನ ಕೈಲಿ ಕೊಡೋಕ್ಕೆ ಅಂತಂದು. ಮತ್ತು ನೀವು ಯಾರೋ ನೋಡಿ ಬೈಕೊಂಬಿಡ್ರಿ, ವೀಡಿಯೋ ಮಾಡ್ತಾಯಿದ್ದೆ, ಮಗು ಅಳ್ತಾಯಿದ್ದೆ ಎತ್ಕೊಂಡ್ಬಿಟ್ಟಿದ್ದಿರಲ್ಲ ಅಂತ ಅನ್ನೋಕೆ ಹೋಗ್ಬೇಡ್ರಿ. ಅವರಮ್ಮ ಹೊರಗಡೆ ಇದ್ದರು, ನಾನು ಅದಕ್ಕೆ ಎತ್ಕೊಂಡು ಕೊಡೋಕ್ಕೆ ಅಂತ ಬಂದೆ. ಊರಲ್ಲಿ ಅಂದರೆ ನಮ್ಮ ಮನೇಲಿ ನನ್ನ ತಮ್ಮ, ನಮ್ಮ ಅವ್ವ ಮತ್ತು ಪ್ರಿಯಾ, ಇವ್ರು 3 ಜನ. ಮತ್ತು ಪಕ್ಕದ ಮನೆ ನಮ್ಮ ದೊಡ್ಡಮ್ಮವ್ರ ಮನೆ ಒಂದಿದೆ. ಅವ್ರ ಮನೇಲಿ ಸ್ವಲ್ಪ 2 ಹುಡುಗರು ಇದ್ದಾರೆ. ಅವರು ಒಂದಿಷ್ಟು ಜನ ಅಷ್ಟೇ. ಪಕ್ಕದ ಮನೇಲಿ ಒಂದು ಮನೆಗೆ ಹೋಗ್ತಾನೆ, ಹೊರಗಡೆ ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡಿರ್ತಾರೆ. ಹಂಗಾಗಿ ಜಾಸ್ತಿ ಜನ ಇರೋದು ನೋಡಿ ಅವ್ನಿಗೆ ಅಷ್ಟೊಂದು ಅಭ್ಯಾಸನೇ ಆಗಿಲ್ಲ. ಹಂಗಾಗಿ ಅಳ್ತಾ ಇದ್ದ. ಹಾಗಾಗಿ ಮತ್ತೆ ಆಟ ಆಡಿಸ್ತಾ ಕೂತ್ಕೊಂಡಿದ್ವಿ. ನಾನು ಅದು ಕೊಟ್ಕೊಂಡ್ಬಿಟ್ಟು ಮಧ್ಯಾಹ್ನಕ್ಕೆ ಊಟಕ್ಕೆ ಅಂತಂದು ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ರು. ಇವನಿಗಾಗಿ ಚಕ್ಲಿ ಕರೆದಿದ್ದಲ್ಲ ಸ್ವಲ್ಪ ಅವನೇನು ಅಷ್ಟು ತಿನ್ನಲ್ಲ. ಹಾಗಾಗಿ ಸುಮ್ಮನೆ ಅಳ್ತಾನಲ್ಲ ಅಂತ ಹೇಳ್ಬಿಟ್ಟು ಕೈಯಲ್ಲಿ ಕೊಟ್ಟಿದ್ವಿ. ಇಷ್ಟು ಬೇಗ 4 ತಿಂಗಳು ಮುಗ್ದೋಗ್ಬಿಡ್ತಾ ನಾಮಕರಣ ಆಗಿ, ಇಷ್ಟು ಬೇಗ ದೊಡ್ಡವನಾಗ್ಬಿಟ್ನಾ ಅನ್ನಿಸ್ತಾ ಇದೆ. ನಾವಿನ್ನೂ ಫೋನ್ ಮಾಡಿ ಹೆಂಗಿದ್ದಾನೆ ಅಂತ ಮಾತಾಡಿಸ್ತಾ ಇರ್ತೀವಿ. ಅಷ್ಟು ನೋಡಿದಾಗಲೇ ಅಂಬೆಗಾಲು ಹಾಕ್ಕೊಂಡು ಮುಂದೆ ಹೋಗ್ತಾ ಇರ್ತಾನೆ. ಇನ್ನು ಮತ್ತೆ ನೆಕ್ಸ್ಟ್ ಹೋಗೋಷ್ಟೊತ್ತಿಗೆ ಆಗಲೇ ಹಿಡಿದುಕೊಂಡು ಬರ್ತಾ ಇರ್ತಾನೆ ಅನಿಸುತ್ತೆ. ನಮಗಂತೂ ಹೋಗೋಕ್ಕೆ ಆಗಲ್ಲ, ಏನಾರು ಅನಿವಾರ್ಯ ಹೋಗಲೇಬೇಕು ಅಂತದ್ದು
ಇವು ಮದುವೆ ಆಗಿರ್ಬೋದು, ಈ ಥರದ್ದು ಏನಾದ್ರು ಒಂದು ಅನಿವಾರ್ಯತೆ ಇದ್ದಾಗ ಮಾತ್ರ ಮಿಸ್ ಮಾಡಲ್ಲ ಹೋಗ್ತೀವಿ. ಈಗ ಇನ್ನೇನು ರಜೆ ಇದೆ ಅಂತೇಳಿ ಹೋಗಬೇಕು ಅಂದ್ಕೊಂಡ್ರೆ ಹೋಗೋಕ್ಕೆ ಆಗಲ್ಲ. ನೋಡಬೇಕು ನೆಕ್ಸ್ಟ್ ಬೇಸಿಗೆಯಲ್ಲಿ ಏನಾದರೂ ಸಿಗುತ್ತೇನೋ ಹೋಗೋಕ್ಕೆ ಟೈಮು ಅಂತ. ಇಲ್ಲಿ ನನ್ನ ತಮ್ಮ ಬಂದಿದ್ದ, ಇವಳು ನಮ್ಮ ದೊಡ್ಡಕ್ಕ. ಅವ್ನು ಬಂದಮೇಲೆ ನೋಡ್ರಿ ಎಷ್ಟು ಚೆನ್ನಾಗಿದ್ದಾನೆ. ಸ್ವಲ್ಪನೂ ಯಾರ ಹತ್ರನೂ ಬರಲ್ಲ ನನ್ನ ತಮ್ಮನ ಬಿಟ್ಬಿಟ್ಟು. ಅಷ್ಟು ಎತ್ಕೊಂಡು ಅಭ್ಯಾಸ ಆಗಿದೆಯಲ್ಲ ಅವ್ರ ಮನೇಲಿ ಅವರಿದ್ದು. ಹಂಗಾಗಿ ಸುಮ್ಮನೆ ಇರ್ತಾ. ಇಲ್ಲಿ ಕೊಟ್ಟಿಗೆಗೆ ಬಂದ್ವಿ. ನಮ್ಮ ಅಣ್ಣ ಇದು ಕುರಿಗೆ ಸೊಪ್ಪೆಲ್ಲ ಹಾಕ್ತಾಯಿದ್ದ. ಕೇಳ್ತಾಯಿದ್ದ ಒಂದೊಂದು ಕುರಿ ಎಷ್ಟಕ್ಕೆ ಹೋಗುತ್ತೆ ಅಂತ. 15,000-20,000 ಅಂತ ಹೇಳ್ತಾಯಿದ್ದ. ಆರಾಮಲ್ವ, ಎಷ್ಟೊಂದು ಸಾಕ್ಬೋದು, ಜಾಸ್ತಿನಾ ಅಂತ ಅಂದೆ. ಅವಕ್ಕೆಲ್ಲ ಫುಡ್ಡೆಲ್ಲ ಹಾಕಬೇಕು ಅಂತ ಹೇಳ್ದೆ. ಅದಕ್ಕೆ ನಾನು ಯಾವ ಥರ ಫುಡ್ಡು, ಏನು ಹುಳ್ಳಿಕಾಳು, ಮೆಕ್ಕೆಜೋಳ ಹಾಕೋದು ಗೊತ್ತಿತ್ತು. ಈ ಥರ ಕುರಿಗೂ ಫುಡ್ ಇದೆ ಅಂತ ಗೊತ್ತಿರಲಿಲ್ಲ ನನಗೆ. ಹಂಗೆ ಏನು ಫುಡ್ ಅಂತ ನೋಡೋಣ ಅಂತ ಹೋಗ್ತಾಯಿದ್ದೆ. ಇಲ್ಲಿ ನೋಡಿ ಈ ಥರ ಫುಡ್ಡು ರೆಡಿ ಮಾಡಿ ಇಟ್ಟಿದ್ದಾರೆ ಕುರಿಗಳಿಗೂ ಬೇರೆ ಸಪ್ರೇಟಾಗಿ. ಇಲ್ಲೊಂದು ಕೋಳಿ ಮೊಟ್ಟೆ ಇಟ್ಟಿದೆ ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ವಿ. ಅದು ಮರಿ ಮಾಡಿಸ್ಬೇಕು ಅಂತಂದು ಹೇಳ್ಬಿಟ್ಟು ಎಲ್ಲ ಸ್ಟಾಕ್ ಮಾಡ್ತಾಯಿದ್ರು ಮೊಟ್ಟೆಗಳೆಲ್ಲ. ಅದು ಮೊಟ್ಟೆಯಲ್ಲಿ ಎತ್ಕೊಂಡು ಸ್ವಲ್ಪ ಕುರಿಗೆಲ್ಲ ಏನೇನು ಹಸುಗಳಿದೆಲ್ಲ ಕೊಟ್ಟಿಗೆಗೆ ಹೋಗಿ ಒಂದು ಸರಿ ನೋಡ್ಕೊಂಡು ಬಂದ್ವಿ. ಇಲ್ಲೆಲ್ಲ ಅಡಿಕೆ ತುಂಬ್ತಾಯಿದ್ರು. ಆಗಲೇ ಮಳೆ ಮೋಡಾಗಿದೆ ಸ್ವಲ್ಪ ಅಂತೇಳ್ಬಿಟ್ಟು. ಇಲ್ಲಿ ನಮ್ಮ ಅಣ್ಣ ಹೆಂಡ್ತಿಯವರೆಲ್ಲ ಪಾತ್ರೆ ತೊಳಿತಾಯಿದ್ರು. ನಮ್ಮ ದೊಡ್ಡಮ್ಮ ಮಲ್ಕೊಂಡಿದ್ರು. ಇನ್ನೇನು ನಾವು ಏಡಿ ತಂದಿದ್ವಲ್ಲ, ಅದನ್ನು ನಾವು ತಂದಿರಲಿಲ್ಲ, ನಮ್ಮ ಅಣ್ಣ ಏಡಿ ತೊಗೊಂಬಂದಿದ್ದ. ಅದೊಂದು ಅರ್ಧ kg ಅಷ್ಟಿತ್ತು ಅನಿಸುತ್ತೆ, ಅರ್ಧ kgಗಿಂತ ಕಡಿಮೆ ಇತ್ತು. ಅದನ್ನ ಹಾಗೆ ಒಂಚೂರು ಫ್ರೈ ಮಾಡಿಬಿಡೋದು ಅಂತ ಹೇಳ್ಬಿಟ್ಟು ನೋಡ್ತಾಯಿದ್ರು. ಫ್ರೈ ಅಂದರೆ ಅದು ಸ್ವಲ್ಪ ನೇನಾಗಿ ಹೋಗಲಿ, ರಸದಂಗೆ ಮಾಡಿಬಿಡ ಅಂತೇಳಿ ಮತ್ತೆ ಅದಕ್ಕೆ ಜೋಡಿಸ್ತಾಯಿದ್ರು. ಅದಕ್ಕೆ ಈರುಳ್ಳಿ, ಟೊಮೆಟೊ ಹಣ್ಣು, ಶುಂಠಿ ಮತ್ತು ಬೆಳ್ಳುಳ್ಳಿ, ಉಪ್ಪು, ಖಾರ ಪುಡಿ ಮತ್ತು ಧನಿಯಾ ಪುಡಿ ಹಾಕ್ಕೊಂಡು ಇನ್ನು ಚಿಕನ್ ಸಾಂಬಾರಿಗೆಲ್ಲ ಏನು ರುಬ್ತೀವಲ್ಲ ಅದೇ ರೀತಿ ಜೋಡಿಸಿದ್ರು. ಆದರೆ ಹುರಿದಿರಲಿಲ್ಲ, ಹಂಗೆ ಹಸಿದನ್ನೇ ಡೈರೆಕ್ಟಾಗಿ ಒಂದು ಸರಿ ರುಬ್ಕೊಂಡು ರೆಡಿ ಮಾಡಿಕೊಂಡಿದ್ರು. ಇಲ್ಲಿ ನಾನು ಅವ್ರು ಮಾಡ್ತಾಯಿದ್ರು, ನಮ್ಮ ಅಣ್ಣನ ಮಿಸ್ಸಸ್ ಅವ್ರು ಮಾಡ್ತಿದ್ರು. ನಾನೇ ಇಸ್ಕೊಂಡೆ ಮಾಡ್ತೀನಿ ಅಂತಂದು ಹೇಳ್ಬಿಟ್ಟು. ನಾನು ನಮ್ಮ ಮನೇಲಿ ಇಲ್ಲಿ ಯಾವತ್ತೂ ಮಾಡಿಲ್ಲ ಇದು ಏಡಿದೆಲ್ಲ, ಅಲ್ಲೇ ಫಸ್ಟ್ ಟೈಮ್ ಮಾಡ್ತಾಯಿರೋದು. ಇನ್ನೇನು ನಾರ್ಮಲಾಗಿ ಚಿಕನ್ ಸಾಂಬಾರು ಮಾಡೋ ಥರನೇ ಮಾಡೋದಲ್ವ ಅಂತ ಹೇಳ್ಬಿಟ್ಟು ನಾನು ಇಸ್ಕೊಂಡು ಮಾಡ್ತಾಯಿದ್ದೆ. ಹಾಗೆ ವೀಡಿಯೋ ಮಾಡ್ಕೊತೀನಿ ಕೊಡಲಿ ಅಂತ ಒಂಚೂರು ಅಂತ ಹೇಳ್ಬಿಟ್ಟು ನಾನೇ ರೆಡಿ ಮಾಡ್ತಾಯಿದ್ದೆ. ರುಬ್ಬಿ ಕೊಟ್ಟಿದ್ರು ಅವರೆಲ್ಲ. ನಮ್ಮ ಅಣ್ಣ ಅಲ್ಲೇ ಎಲ್ಲ ಕ್ಲೀನ್ ಮಾಡ್ಕೊಂಬಂದ್ಬಿಟ್ಟ. ಚಾನಲಲ್ಲಿ ಎಲ್ಲಿ ಹಿಡ್ಕೊಂಬಂದಿದ್ರು ಅಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಂದಿದ್ದೆ. ನಾನು ಇಲ್ಲಿ ರುಬ್ಬಿ ಜೋಡಿಸ್ಕೊಟ್ಟಿದ್ರು. ನಾನು ಹಾಗೆ ಒಗ್ಗರಣೆ ಹಾಕ್ತಾಯಿದ್ದೆ. ಸ್ವಲ್ಪ ಎಣ್ಣೆ ಹಾಕಿ ಏಡಿಗಳನ್ನ ಹಾಕಿ ಒಂದು 5-10 ನಿಮಿಷ ಫ್ರೈ ಮಾಡಿದ್ದೀನಿ ಅದನ್ನು. ಅದಾದಮೇಲೆ ಒಂಚೂರು ಮಸಾಲೆ ಹಾಕ್ಬಿಟ್ಟು ಮತ್ತೆ ಒಂದು 5 ನಿಮಿಷ ಫ್ರೈ ಮಾಡಿದೆ. ಅದೊಂಚೂರು ಚೆನ್ನಾಗೆಲ್ಲ ಫ್ರೈ ಆದಮೇಲೆ ಒಂದೇ ಸರಿ ಮಸಾಲೆ ಹಾಕ್ಬಿಟ್ಟೆ, ಏನು ರುಬ್ಕೊಂಡಿದ್ದಲ್ಲ ಅದೆಲ್ಲ ಮಸಾಲ ರುಬ್ಕೊಂಡಿರೋದು ಹಾಕ್ಬಿಟ್ಟು 2 ವಿಷಲ್ ಹಾಕ್ಸ್ಬೇಕಂತೆ. ಇದು ನಾನು ಅಷ್ಟು ಗಟ್ಟಿ ಇರುತ್ತೆ ಅದು ಬೇಗಕ್ಕೆ ಅಂದಿದ್ದಕ್ಕೆ ಅವರು 2 ವಿಷಲ್ ಹಾಕ್ಸ್ಬೇಕು ಅಂದರು. ಅದು ಎಲ್ಲ ರೆಡಿಯಾಗಿ ಕುಕ್ಕರ್ ಮುಚ್ಚಿಟ್ಟು ಬಂದ್ವಿ. ಇಲ್ಲೆಲ್ಲ ಮಕ್ಕಳೆಲ್ಲ ಆಟ ಆಡ್ತಿದ್ರು. ಅಡಿಕೆ ಎಲ್ಲ ತುಂಬಿದ್ದಾಯ್ತಲ್ಲ, ಅದ್ರ ಮೇಲೆ ಜಾಗ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇಸ್ಕೊಂಡ್ಬಿಟ್ಟು ಆಟ ಆಡ್ಕೊತಾಯಿದ್ರು. ಇದೆಲ್ಲ ತೋರ್ಸೋಕ್ಕೆ ನನಗೆ ಇಷ್ಟ. ಯಾಕೆಂದರೆ ನಾನು ಇಲ್ಲಿ ಬೆಳೆದಿರೋದು. ನಾನು ಏನಿಲ್ಲಾಂದರೂ ಒಂದು 3ನೇ ಕ್ಲಾಸ್ ತನಕನೇನೋ 4ನೇ ಕ್ಲಾಸ್ ತನಕ ಇಲ್ಲೇ ಓದಿದ್ದು, ನಮ್ಮ ಚಿಕ್ಕಮ್ಮೂರಲ್ಲಿ ಮತ್ತು ನಮ್ಮ ದೊಡ್ಡಮ್ಮೂರಲ್ಲಿ. ಅಲ್ಲಿ ಅಕ್ಕಪಕ್ಕದಿಂದ ಅಲ್ಲಿ 2 ಕಡೆನೂ ಹುಡ್ಕೊತ ಓಡಾಡ್ತಿದ್ದೆ. ಹಂಗಾಗಿ ನಮ್ಮ ದೊಡ್ಡಮ್ಮ ನಮ್ಮ ಅಣ್ಣ ಜೊತೆ ಜಾಸ್ತಿ ಅಟ್ಯಾಚ್ಮೆಂಟ್ ಇರುತ್ತೆ. ಇಲ್ಲಿ ಏಡಿ ಸಾಂಬಾರು ಆಯಿತು, ನನ್ನ ಮಗನಿಗೆ ಹಾಕೊಂಡು ಕೊಟ್ಟೆ. ಅವನಿಗೆ ತಿನ್ನೋಕ್ಕೆ ಬರಲ್ಲ, ಸುಮ್ಮನೆ ತಿನ್ನೋಕೆ ಆಸೆ ಮಾಡ್ತಾನೆ. ಅವನು ಯಾವತ್ತೂ ತಿಂದು ಅಭ್ಯಾಸ ಇಲ್ಲ, ಸುಮ್ಮನೆ ಹಾಕ್ಸ್ಕೊಂಡು ಹಾಗೆ ವೇಸ್ಟ್ ಮಾಡ್ದ. ಇಲ್ಲಿ ನಮ್ಮ ಅತ್ತಿಗೆ ಸೊಪ್ಪು ಸಾಂಬಾರು ಬಸ್ಸಾರು ಮಾಡಿದರು. ಅವರು ದುಂಡಿಯಲ್ಲೆಲ್ಲ ಖಾರ ದುಂಡಿ ಅಂತ ಹೇಳ್ತೀವಿ, ಅದು ರುಬ್ಬಿರೋ ಟೇಸ್ಟ್ ಚೆನ್ನಾಗಿ ಅಂತ ಹೇಳ್ಬಿಟ್ಟು ರುಬ್ಕೊಳಕ್ಕೆ ಬಂದಿದ್ದರು. ಶನಿವಾರ ಆಗಿರೋದ್ರೆ ನಾನು ನಾನ್ ವೆಜ್ ತಿನ್ನಲ್ಲ. ಮಗನಿಗೆ ಮಾತ್ರ ಸ್ವಲ್ಪ ಹಾಕ್ಕೊಟ್ಟೆ. ಅವನಿಗೆ ಅಭ್ಯಾಸ ಇಲ್ಲಲ್ಲ, ಅವನು ಕೂಡ ತಿಂದಿಲ್ಲ, ಹಾಗೆ ಬಿಟ್ಬಿಟ್ಟ. ಇಲ್ಲಿ ಅಲ್ಲಿಂದ ಆಯಿತು, ಊಟ ಮಾಡಿಕೊಂಡು ನಮ್ಮ ಅತ್ತಿಗೆ ಮೇಲೆ ಬಸ್ಸಾರು ಮಾಡಿದ್ರಲ್ಲ ಅಲ್ಲಿ ಊಟ ಮಾಡ್ಕೊಂಡು ಇಲ್ಲಿಗೆ ಬಂದ್ವಿ. ಅಲ್ಲಿಂದ ಇಲ್ಲಿಗೆ ಏನಿಲ್ಲ ಅಂದರೆ ಒಂದು 10 ನಿಮಿಷ ನಡ್ಕೊಂಬರ್ಬೋದು. ಇವಳು ಮಧ್ಯಾಹ್ನ ಬಂದಿದ್ಲು, ನಮ್ಮ ತಂಗಿನೂ ಮಧ್ಯಾಹ್ನ ಎಲ್ಲ ಮಾತಾಡಿಸ್ಕೊಂಡು ನಮ್ಮ ದೊಡ್ಡಮ್ಮನ. ಇವರೆಲ್ಲ ಸಂಜೆ ಅಡುಗೆ ಮಾಡಬೇಕಂತ ವಾಪಸ್ ಬಂದರು. ನಾನು ಅಲ್ಲೇ ಇದ್ಬಿಟ್ಟು ನನ್ನ ಮಗ ಏನೋ ತಿಂತೀನಿ ಅಂತೇಳಿ ಆಸೆ ಮಾಡಿದ್ದೆ, ಹಂಗಾಗಿ ಅಲ್ಲೇ ಇದ್ದು ಊಟ ಮಾಡಿಕೊಂಡು ಬಂದ್ವಿ. ನಮ್ಮ ತಂಗಿ ಇಲ್ಲೂ ಕೂಡ ಬಸ್ಸಾರು ಮಾಡಿದ್ಲಂತೆ. ನಾನು ಹೇಳಿದೆ ಇದು ಮಾಡಿದ್ದೀನಿ ಅಂತ ಹೇಳಿದ್ರೆ ಇಲ್ಲಿಗೆ ಬಂದುಬಿಡ್ತಿದ್ದೆ ಅಂತಂದು. ಅಂದರೆ ನನಗೆ ಇಲ್ಲಿ ಊರ ಕಡೆ ಬಂದರೆ ನಾನು ಜಾಸ್ತಿ ಏನು ಸ್ಪೆಷಲೆಲ್ಲ ಮಾಡ್ಕೊಳಕ್ಕೆ ಇಷ್ಟಪಡಲ್ಲ. ಏನಾದರೂ ಸಾಂಬಾರು ನನಗೆ ಇಷ್ಟ. ನನಗೆ ಯಾವುದು ಉತ್ಕ ಸಾರಾಗಲಿ, ಬಜ್ಜಿ, ಮುಳುಗಾಯಿ ಬಜ್ಜಿ ಅಂತ ಮಾಡ್ತಾರೆ ಆ ಸಾಂಬಾರಾಗಲಿ, ಆ ಥರದ್ದೆಲ್ಲ ಮಾಡಿಸ್ಕೊತೀನಿ. ಸಿಹಿ ಸಾರು ಅಂತೇಳಿ ಸಿಹಿಪತ್ತನ ಮಾಡ್ತೀವಲ್ಲ ಆ ಸಾಂಬಾರು, ಈ ಥರ ಮಾಡಿಸ್ಕೊಂಡು ಊಟ ಮಾಡ್ತೀನಿ ನನ್ನ ತಂಗಿ ಮನೇಲಿ ಬಂದರೆ. ಇವಾಗ ಟೈಮ್ ಬಂದುಬಿಟ್ಟು 10:30 ಆಗಿರ್ಬೋದು ಅನಿಸುತ್ತೆ. ಇನ್ನೂ ಮಲ್ಕೊಂಡಿಲ್ಲ ನನ್ನ ಮಕ್ಕಳು ಅಂತೂ. ಅವ್ರಿಗೆ ಈ ಥರ ಬಂದುಬಿಟ್ರೆ ಅವ್ರಿಗೆ ಬೇಗ ಮಲ್ಗೋದಿಲ್ಲ. ಇಲ್ಲಿ ಎಷ್ಟೊತ್ತಾದರೂ ಮಲ್ಗೋಲ್ಲ. ನಮ್ಮ ಮಕ್ಕಳು ತಮ್ಮನ ಮಗನ ಜೊತೆ ಆಟ ಆಡ್ಕೊತ, ನಾವು ಹಾಗೆ ಏನಾದರೂ ಅದು ಇದು ಅಂತ ಸುದ್ದಿ ಮಾತಾಡ್ಕೊತ ಕೂತ್ಕೊಂಡು ಮಲ್ಗೋ ಅಷ್ಟೊತ್ತಿಗೆ 11:30 ಆಯಿತು. ಬೆಳಗ್ಗೆ ಎದ್ಬಿಟ್ಟು ನಾವು ಎಷ್ಟು ಗಂಟೆಗೆ 6:30ಗೆ ಎದ್ವಿ ಅನಿಸುತ್ತೆ. 6:30, 7 ಗಂಟೆ ಆಯಿತು. ಎದ್ಬಿಟ್ಟು ಟೀ ಕಾಫಿ ಮೇಲೆಲ್ಲ ಕುಡ್ಕೊಂಡು ಮತ್ತು ತಿಂಡಿ ಪಲಾವ್ ಅಂತಂದೇಳಿ ಪಲಾವ್ ಮಾಡಿಟ್ಟು ಇವಾಗ ಹೂ ಕಿತ್ಕೊಂಬರೋಣ ಅಂತೇಳ್ಬಿಟ್ಟಿದ್ದು. ಚೆಂಡು ಹೂ ಹಾಕಿದ್ರು ಇವರು.
ನನ್ನ ತಂಗಿಯವರು ಹಿಂಗಿದ್ರೆ ಹೋಗ್ತಿಯಲ್ಲ ಕಿತ್ಕೊಂಡು ಹೋಗೋ ಹಬ್ಬಕ್ಕೆ ಬೇಕಾಗುತ್ತೆ ಅಂತ ಹೇಳಿದ್ರು. ಸ್ವಲ್ಪ ಹೌದಾ ನನಗೆ ಲೈಟಾಗಿ ಸಣ್ಣ ಸಣ್ಣದು ಹನಿ ಮಳೆ ಬಂದುಬಿಟ್ಟಿತ್ತು. ಇಲ್ಲೇ ಮನೆಯಿಂದ ಒಂದು 10 ನಿಮಿಷ ಆಗುತ್ತೆ ಹೋಗೋದಕ್ಕೆ. ಏನು ಹತ್ರ ಇದೆಯಲ್ಲ ಅಂತ ಹೇಳ್ಬಿಟ್ಟು ನಾನು ಮಕ್ಕಳು ಮತ್ತು ನಮ್ಮ ತಂಗಿ ಮಗನೊಬ್ಬ ನಾವು 4 ಜನನೂ ಹೊರಟ್ವಿ. ಸ್ವಲ್ಪ ಮಳೆ ಬಂದಿಲ್ಲ ಅಂದರೆ ನಮಗೆ ಚೆನ್ನಾಗಿರ್ತಾಯಿತ್ತು ಕಿತ್ಕೊಂಡು ಬರೋಕ್ಕೆ ಹೋಗೋದಕ್ಕೆಲ್ಲ. ಸ್ವಲ್ಪ ಬಂದುಬಿಟ್ಟಿತ್ತು ಮಳೆ. ಅದು ಒಳಗಡೆ ಗಿಡದೊಳಗಡೆ ಹೋಗೋಷ್ಟೊತ್ತಿಗೆ ನಮ್ಮದು ಬಟ್ಟೆ ಪ್ಯಾಂಟ್ಗಳು ಮಕ್ಕಳದೆಲ್ಲ ಹಸಿ ಆಗಿಬಿಡ್ತು. ಅದರಲ್ಲೇ ಹೋಗಿ ಕೀಳಕ್ಕೆ ಹೋಗ್ತಾಯಿದ್ವಿ. ನಮಗೆ ಒಂದು ಸ್ವಲ್ಪ ಹೆದರಿಕೆ ಅನ್ನೋದು ಎಲ್ಲಿ ಯಾವಿರುತ್ತೋ ಏನು ಸಂಧಿ ಒಳಗೆ ಏನು ಇರ್ತಿತ್ತೋ ಅಂತ ನೋಡ್ಕೊಂಡು ಹೋಗ್ತಿದ್ವಿ. ಏನೂ ಇರಲ್ಲ. ಆದರೂ ಸರಿ ಹುಡುಗರು ಬೇರೆ ಅಲ್ವಾ, ನಾವಾದ್ರೆ ದೊಡ್ಡವ್ರು ಹೆಂಗೋ ಹೋಗ್ಬಿಡ್ತೀವಿ. ನಮ್ಮ ಚಿಕ್ಕವನಾಗೆ ಸೈಡಲ್ಲಿ ನಿಂತಿದ್ದ, ಅವನು ಒಳಗಡೆ ಬರಲೇ ಇಲ್ಲ ನೋಡಿಬಿಟ್ಟು. ನನ್ನ ದೊಡ್ಡವನು ಅವನು ಅಷ್ಟೇ, ನಾನು ಎಲ್ಲ ಹತ್ರ ಇದ್ದರೆ ಮಾತ್ರ ಬರ್ತಾನೆ, ಬಾರೋ ಅಂತ ನಾನು ದೂರ ನಿಂತ್ಕೊಂಡು ಅಲ್ಲಿಂದ ಕರೆದ್ರೆ ಅವ್ನು ಬರೋದೇ ಇಲ್ಲ. ನಾವು ಹೋಗಿ ಒಂಚೂರು ಹತ್ರದಿಂದ ಕೈ ಹಿಡ್ಕೊಂಡು ಕರ್ಕೊಂಬರ್ಬೇಕು. ಅವನು ಎದುರು ಬಿಡ್ತಾನೆ ದೊಡ್ಡವನು. ಹಾಗಾಗಿ ನೀರಪ್ಪ ಅಲ್ಲೇ ಹಿಡ್ಕೊ, ಒಂಚೂರು ಮೊಬೈಲ್ ಹಿಡ್ಕೊ ಅಂತ ಹೇಳ್ಬಿಟ್ಟು ನಾನು ಅವನಿಗೆ ದೂರದಿಂದ ಮೊಬೈಲ್ ಕೊಟ್ಬಿಟ್ಟು ನಾನೇ ಹೂವೆಲ್ಲ ಕಿತ್ಕೊತಾ ಇದ್ದೆ. ಈ ಕಡೆ ಬಂದುಬಿಟ್ಟು ಸ್ವಲ್ಪ ಆರಾಮಿತ್ತು. ಇಲ್ಲೆಲ್ಲ ಜಾಸ್ತಿ ಗಿಡಗಳೆಲ್ಲ ಅಷ್ಟೊಂದಿರಲಿಲ್ಲ. ಒಂದು ಸೈಡಿಗೆ ಕೆಂಪುದು ಚೆಂಡು ಹೂವು, ಇನ್ನೊಂದು ಕಡೆ ಹಳದಿ ಕಲರ್ ಚೆಂಡು ಹೂವು ಹಾಕಿದ್ರೆ ಒಂದು 2 ಕವರ್ ಫುಲ್ ಕಿತ್ಕೊಂಡ್ವಿ. ಒಂಚೂರು ಮಳೆನೇ ಜಾಸ್ತಿ ಬಂದಂತ ಹಾಗೆ ಸ್ವಲ್ಪ ಹೊತ್ತು ಅಲ್ಲಿ ಪಕ್ಕದಲ್ಲೇ ತೋಟ ಇದೆ ಅಂತೇಳಿ ಅಲ್ಲಿ ನಿಂತ್ಕೊಂಡ್ವಿ. ಕಿತ್ಕೊಂಡು ಮಳೆ ಸ್ವಲ್ಪ ಕಡಿಮೆ ಆಯಿತು, ಹೊರಟ್ವಿ. ಒಂದು ಅರ್ಧ ಗಂಟೆಯಲ್ಲಿ ಬೇಗ ಕಿತ್ಕೊಂಡು ಬಂದುಬಿಟ್ಟು ಏನಿಲ್ಲ ಆ ಥರದಲ್ಲಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ, ಇಲ್ಲೇನು ಮನೆಯಿಂದ ಇರೋದು ಇಷ್ಟೇ ದೂರ, ಹಿಂಭಾಗದಲ್ಲೇ ರೋಡ್ ಇದೆ, ಮನೆ ರೋಡು. ಇಲ್ಲಿಂದ ಒಂದು 10 ನಿಮಿಷ, ಒಂದು 5-6 ನಿಮಿಷಕ್ಕೆ ಹೋಗ್ಬಿಡ್ತೀನಿ. ನಾನು ನಿಧಾನಕ್ಕೆ ಹೋದ್ರೆ ಒಂದು 10 ನಿಮಿಷ, ಫಾಸ್ಟಾಗಿ ಹೋದ್ರೆ ಒಂದು 5 ನಿಮಿಷದಲ್ಲಿ ಹೋಗಿ ಬರ್ಬೋದು. ಇಲ್ಲಿ ಹೂವು ಕಿತ್ಕೊಂಡು ಇಲ್ಲಿ ತೋರಿಸ್ತಾ ಇದ್ದ ಆಂಟಿ, ಇಲ್ಲಿ ಮಳೆ ಬಂದು ತುಂಬ ಮಳೆ ಬಂದುಬಿಟ್ಟು ಎಲ್ಲ ಡೌನಾಗಿ ಮಣ್ಣೆಲ್ಲ ಹೋಗ್ಬಿಟ್ಟಿದೆ, ಇಲ್ಲಿ ಗುಂಡಿ ಆಗಿದೆ ತೋರಿಸ್ತಾ ಇದ್ದ. ಹಾಗೆ ಅಲ್ಲಿಂದ ಬರ್ತಾ ಒಂದು ಸ್ವಲ್ಪ ಗಿಡಗಳೆಲ್ಲ ತೋರಿಸ್ತಾ ಇದ್ದೆ. ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿತ್ತು, 2 ಯೆಲ್ಲೋ ಕಲರ್ದು ಹೂವು. ಅದನ್ನು ನನಗೊಂದು ನಮ್ಮ ಪ್ರಿಯಾಗೊಂದು ಹೂವು ಕೊಟ್ಲು ಮುಡ್ಕೊಂಬಂದ್ವಿ. ಇದಂತೂ ಸೇವಂತಿಗೆ ಹೂವು, ಮಧ್ಯದಲ್ಲಿ ಬೀಜ ಬರುತ್ತಲ್ಲ ಆ ಥರದ್ದು ಹೂವು. ಇದು ಗಟ್ಟಿ ಇರುತ್ತೆ, ತುಂಬ ಬೇಗ ಬಾಡೋಗೋದಿಲ್ಲ, ಎಲೆ ಬಿದ್ದೋಗೋದಿಲ್ಲ. ಅದು ಒಂದು 2 ಗಿಡದಲ್ಲಿ ಇಷ್ಟು ಸುಮಾರು ಮೊಗ್ಗಾಗ್ಬಿಟ್ಟಿತ್ತು. ಇದನ್ನೆಲ್ಲ ನಾನು ಹೋದ ಸರಿ ಬಂದಾಗಲೇ ತೋರಿಸಿದ್ದೆ ನಾನು ಈ ವಿಡಿಯೋದು. ಎಷ್ಟು ದೊಡ್ಡದಾಗ್ಬಿಟ್ಟಿದ್ದಾಗಲೇ ಬೆಂಡೆಕಾಯಿ ಗಿಡ ಎಲ್ಲ ನನಗೂ ಬೆಂಡೆಕಾಯಿ ಸೊಪ್ಪೆ ಕಿತ್ಕೊಟ್ಲು. ವೈಟ್ ಕಲರ್ ಬೆಂಡೆಕಾಯಿ ಚೆನ್ನಾಗಿತ್ತು. ಇದು ತುಳಸಿ ಗಿಡ ಅಂತೂ ಅಷ್ಟು ಚೆನ್ನಾಗಾಗಿತ್ತು. ಇಲ್ಲಿ ಅಂದರೆ ಪಕ್ಕದಲ್ಲಿ ಹಸು ಎಲ್ಲ ಕಟ್ಟಿದಾರಲ್ಲ, ಗೊಬ್ಬರ ಥರ ಚೆನ್ನಾಗಿ ನೆಲ ಎಲ್ಲ ಇದೆ. ಹಂಗಾಗಿ ಗಿಡಗಳಂತೂ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ರಾತ್ರಿ ಗಿಣ್ಣ ಮಾಡಿಟ್ಟಿದ್ದೆ, ಗಿಣ್ಣ ಮತ್ತು ಇವಾಗ ಬೆಳಗ್ಗೆಗೆ ಪಲಾವ್ ಮಾಡಿಟ್ಟೋಗಿದ್ದೆ. ನನ್ನ ತಂಗಿ ಎಲ್ಲ ಎತ್ತಿದ್ದು ಕೊಟ್ಟಿದ್ಲು, ನಾನೇ ಪಲಾವ್ ರೆಡಿ ಮಾಡಿದೆ. ತುಂಬ ಚೆನ್ನಾಗಾಗಿತ್ತು. ಟೈಮ್ ಆಯ್ತು, ಇನ್ನೇನು ತಿಂದ್ಕೊಂಡು ಹೊರಡೋಣ ಅಂತ. ನಾವು 9:45 ಮನೆ ಬಿಡಬೇಕಿತ್ತು. ಹಂಗಾಗಿ ಬೇಗ ಹೂವೆಲ್ಲ ತೊಗೊಂಬಂದು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿಂಡಿ ತಿಂತಾಯಿದ್ವಿ. ನನ್ನ ತಂಗಿ ಮಗ ವೀಡಿಯೋ ಮಾಡ್ತಾಯಿದ್ದ. ಆಂಟಿ ನಮ್ಮದೆಲ್ಲ ವೀಡಿಯೋ ಹಾಕ್ಬೇಡ ಆಂಟಿ, ನನ್ನೆಲ್ಲ ತಲೆಯೆಲ್ಲ ಬಾಚ್ಕೊಂಡಿಲ್ಲ ನೀಟಾಗೆಲ್ಲ ಅಂತ ಹೇಳ್ತಾಯಿದ್ದೆ. ಏನು ಪರವಾಗಿಲ್ಲ ಬಿಡು ಅಂತಂದು ಹೇಳಿ ಕಟ್ ಮಾಡಿ ಹಾಕಿ ಆಂಟಿ ಅಂದ್ಲೇ. ನಾನು ಹಾಕ್ತೀನಿ ಅಂತಂದು ಹೇಳ್ದೆ. ಅವಳದು ಒಂಚೂರು ಕ್ಲಿಪ್ಪಿಂಗ್ ಇತ್ತು, ಹಾಕಿದೆ. ಇನ್ನೇನು 10 ಗಂಟೆಗೆ ನಾವು ಅಲ್ಲಿ ಹೊರಟ್ರೆ ಇಲ್ಲಿ ಬರೋ ಅಷ್ಟೊತ್ತಿಗೆ 11 ಮನೆ ತಲುಪೋಷ್ಟೊತ್ತಿಗೆ 11:15 ಆಯಿತು. ಅಷ್ಟರಲ್ಲಿ ಬಂದ್ವಿ. ಹೋಗ್ಬೇಕಾದ್ರೆ ಒಂಥರ ಅನಿಸ್ಬಿಡುತ್ತೆ, ಹೊರಡೋಕ್ಕೆ ಯಾರು ಹೋಗೋಕ್ಕಾಗಲ್ಲ, ಟೈಮ್ ಇಲ್ಲ ಅನಿಸ್ಬಿಡುತ್ತೆ. ಹೋದರೆ ಇಲ್ಲಿಗೆ ಬರೋಕ್ಕೆ ಬೇಜಾರಾಗ್ಬಿಡುತ್ತೆ, ಇನ್ನೊಂದು 2 ದಿನ ಇರಬೇಕಿತ್ತಲ್ಲ ಅನಿಸ್ಬಿಡುತ್ತೆ. ಏನು ಮಾಡೋದು, ಹಬ್ಬ ಬೇರೆ ಹತ್ರ ಬಂತು. ನಮ್ಮ ಅತ್ತೆಗೂ ಕೂಡ ಮಾಡೋಕ್ಕಾಗಲ್ಲ ಜಾಸ್ತಿ. ಏನೋ ಹೌದಾ, ನನಗೆ ಸ್ವಲ್ಪ ಮೆಲ್ಲಕ್ಕೆ ಓಡಾಡ್ಕೊಂಡು ಏನಾದರೂ ಒಂಚೂರು ಮಾಡ್ಕೊತಾರೆ, ಅದು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗಲ್ಲ. ಹಂಗಾಗಿ ಸ್ವಲ್ಪ ಕ್ಲೀನಿಂಗ್ ಇದೆಲ್ಲ ಇತ್ತು ಮನೆಗೆ. ಬಂದ್ವಿ. ನಮ್ಮ ಮನೆಯವ್ರು ಬಂದಿದ್ರಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದುಬಿಟ್ಟು ಕರ್ಕೊಂಡು ಬಂದರು. ಮನೇಲಿದ್ದರು, ಭಾನುವಾರ ಅಲ್ವಾ ಮನೇಲಿದ್ದರು. ಹಾಗಾಗಿ ಬಂದ್ವಿ ಒಟ್ಟಿಗೆ. ಅಲ್ಲಿ ಬಂದ ತಕ್ಷಣ ಹೂವು ಹಾಕ್ಕೊಂಬಿಟ್ರು. ಸ್ವಲ್ಪ ಅದೇ ಮಳೆಲೆಲ್ಲ ಬಂದು ಸ್ವಲ್ಪ ನೀರೆಲ್ಲ ಇತ್ತಲ್ಲ, ಹಂಗಾಗಿ ಕೆಳಗಡೆ ಹಾಕ್ಬಿಟ್ಟಿದ್ದೆ ಅದು ಹೂವನ್ನೆಲ್ಲ. ಅಲ್ಲಿಂದ ಬರ್ತಾ ನಾನು ಬೆಂಡೆಕಾಯಿ ಮತ್ತು ನಮ್ಮ ಅತ್ತಿಗೆ 2 ಬಾಳೆಕಾಯಿ ಕೊಟ್ಟಿದ್ರು, ತಗೊಂಡೋಗಿ ಏನೇನು ಮಾಡ್ಕೊಳಕ್ಕೆ ಬರುತ್ತೆ ಅಂತಂದು. ನಮ್ಮ ಅತ್ತಿಗೆಮ್ಮ ಕೇಳಿದ್ರೆ ಏನು ಮಾಡ್ಕೊತೀನಿ ನೀನು ಇದರಲ್ಲಿ ಅಂದರು. ನಾನು ಹೇಳಿದೆ ಪಲ್ಯ ಮಾಡ್ಕೊತೀವಿ, ಇಲ್ಲಾಂದರೆ ಫ್ರೈ ಮಾಡ್ಕೊತೀನಿ ಅಂತ. ಹಂಗಾಗಿ ಕೊಟ್ಟರು 2. ಇದು ಇಂಥದ್ದು ಬಿದ್ರದ್ದು ಉಪ್ಪಿನಕಾಯಿ ಹಾಕಿದ್ರು, ಕಳಲೆ ಅಂತ ಹೇಳ್ತೀವಲ್ಲ ಅದ್ರ ಮೆಣಸಿನ್ಕಾಯಿ ಮತ್ತು ಬಿದ್ರು ಹಾಕ್ಬಿಟ್ಟು ಉಪ್ಪಿನಕಾಯಿ ಹಾಕಿದ್ರು. ಸುಮಾರು ಹಾಕಿದ್ರು. ನಾನು ಸ್ವಲ್ಪ ಇಸ್ಕೊಂಬಂದೆ, ತಗೊಂಡೋಗು ಅಂತೇಳಿ ಸ್ವಲ್ಪ ಕೊಟ್ಟರು. ಡಬ್ಬಿ ಇತ್ತಲ್ಲ, ಒಂದು ಡಬ್ಬಿ ಹಾಕ್ಕೊಂಬಂದೆ. ನಾನು ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ತರಕಾರಿ ಎಲ್ಲ ಹಾಕಿ ಉಪ್ಪಿನಕಾಯಿ ಮಾಡಿದ್ನಲ್ಲ, ಅದ್ರಲ್ಲಿ ಮಿಕ್ಸ್ ಮಾಡಿಬಿಡೋಣ, ಚೆನ್ನಾಗಾಗುತ್ತೆ ಅಂತಂದು ಹೇಳ್ಬಿಟ್ಟು ಡಬ್ಬಿಯಲ್ಲಿ ಹಾಕ್ಸ್ಕೊಂಬಂದಿದ್ದೆ. ಬೆಂಡೆಕಾಯಿ ತೊಗೊಂಬಂದಿದ್ದೆ. ಆಮೇಲೆ ಜೋಳ ತೊಗೊಂಬಂದಿದ್ದೆ. ಇದು ಸಣ್ಣ ಜೋಳ, ಚೆನ್ನಾಗಿ ಹಳ್ಳಾಗುತ್ತಲ್ಲ ಆ ಥರ ಜೋಳ ಇದು. ಹಾಗೆ ದಾಸವಾಳ ಗಿಡ ಎಲ್ಲ ತೊಗೊಂಬಂದಿಲ್ಲ, ಅದನ್ನೆಲ್ಲ ಪಾಟಲ್ಲಿ ಇಟ್ಬಿಟ್ಟು ಏನೋ ಸ್ವಲ್ಪ ರೆಸ್ಟ್ ತೊಗೊಳ್ಳಲ್ಲ ಅಂದರೆ ಆಗಲೇ ಹೂವೆಲ್ಲ ಹಾಕ್ಕೊಂಡು ಎರಿಸ್ತಾಯಿದ್ರು ಇವರು.
ಸ್ವಲ್ಪ ತೋರಿಸ್ಕೊಟ್ಬಿಡೋಣ ಈ ಥರ ಡಿಸೈನ್ ಅಂದರೆ ಏರಿಸ್ತಾರೆ ಅಂದರೆ ಕಲರ್ ಈ ಥರ ಮ್ಯಾಚ್ ಮಾಡಿ ಏರಿಸ್ರಿ ಅಂತ ಹೇಳ್ಬಿಟ್ಟು ಅವ್ರಿಗೆ ತೋರಿಸ್ಕೊಟ್ಟು ನಂದು ಇನ್ನೇನು ಕೆಲಸ ಸ್ಟಾರ್ಟ್ ಆಗಿಬಿಡ್ತು. ಆಗಲೇ ಟೈಮ್ ಬಂದುಬಿಟ್ಟು 12 ಗಂಟೆ 12:15 ಆಯಿತು. ಅಷ್ಟರಲ್ಲಿ ಬೆಡ್ ಕವರೆಲ್ಲ ತೆಗೆದ್ಬಿಟ್ಟು ಚೇಂಜ್ ಮಾಡ್ತಾಯಿದ್ದೆ. ಚೇಂಜ್ ಮಾಡಿಬಿಟ್ಟು ಒಂದಿಷ್ಟು ದೊಡ್ಡದಾಗಿದ್ದಲ್ಲ ಇದನ್ನು ಯಾವತ್ತೂ ಹಾಕಿಲ್ಲ ಮಿಷಿನ್ಗೆ ನಾನು. ಅಷ್ಟೊಂದು ಭಾರ ನೋಡಿ ಎಲ್ಲಿ ಸ್ಟ್ರಕ್ ಆಗುತ್ತೋ ಮಿಷಿನ್ ಅಂತ ಹೇಳಿಬಿಟ್ಟು ಒಂದು ದೊಡ್ಡದಾಗಿ ಏನು ಬರುತ್ತೋ ಅದನ್ನು ಹಾಕಲ್ಲ ನಾನು. ಹಾಗೆ ಸ್ವಲ್ಪ ನಮ್ಮ ಮನೆಯವರು ನಾವಿಬ್ಬರು ಸೇರ್ಕೊಂಡು ಏನಾರು ಫೈಟ್ ಮಾಡಿ ಅದನ್ನು ತೊಳೆದಾಕ್ಬಿಡ್ತೀವಿ ದೊಡ್ಡದನ್ನು. ಈ ಚಿಕ್ಕದೆಲ್ಲ ಇರೋದನ್ನೆಲ್ಲ ಬೆಡ್ಶೀಟ್ಗಳು ಮತ್ತು ಸೋಫಾ ಸೆಟ್ ಕವರ್ಗಳು ಇದನ್ನೆಲ್ಲ ಮಿಷಿನಿಗೆ ಹಾಕ್ಬಿಡ್ತೀನಿ. ಹಂಗಾಗಿ ತುಂಬ ಟೈಮ್ ಬೇರೆ ಇಲ್ಲ, ಇಲ್ಲಾಂದರೆ ಸ್ವಲ್ಪ ಕೈಯೆಲ್ಲ ತೊಳ್ಬಿಡ್ತೀನಿ. ಜಾಸ್ತಿ ಮಿಷಿನಿಗೆಲ್ಲ ಹಾಕೋಕ್ಕೋಗಲ್ಲ. ಟೈಮ್ ಇಲ್ಲ ಅಂದಾಗ ಮಾತ್ರ ಮಿಷಿನಿಗೆ ಹಾಕ್ತೀನಿ. ಟೈಮ್ ಏನಾರು ಇದ್ದರೆ ಹಾಗೆ ಕೈಯಲ್ಲಿ ತೊಳ್ಬಿಡ್ತೀನಿ. ಹಾಗೆ ನಾನು ಮ್ಯಾಟ್ಗಳನ್ನೆಲ್ಲ ಮಿಷಿನಿಗೆ ಹಾಕಲ್ಲ, ಕೈಯಲ್ಲೇ ತೊಳ್ಬಿಡ್ತೀನಿ. ಅಷ್ಟೊಂದು ಗಲೀಜಿರುತ್ತೆ ಹಾಕಲ್ಲ. ಕೆಲವರು ಮಿಷಿನಿಗೆ ಹಾಕ್ತಾರೆ, ನಾನು ಹಾಕೋದಿಲ್ಲ, ಹೊರಗಡೆ ತೊಳಿತೀನಿ. ಹಾಗೆ ಸಂಜೆ ಟೀ ಕುಡಿದಿದ್ದು ಎಲ್ಲ ಆಯಿತು. ಮತ್ತು ಇನ್ನೂ ಸ್ವಲ್ಪ ಮಿಕ್ಕಿತ್ತು. ಬೆಳಿಗ್ಗೆ ಅಷ್ಟು ಪೋಣಿಸೋಕ್ಕಾಗಲಿಲ್ಲ, ಕೆಲಸ ಬೇರೆ ಇತ್ತಲ್ಲ, ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದೆಲ್ಲ. ಹಂಗಾಗಿ ಸ್ವಲ್ಪ ಉಳಿಸಿದ್ವಿ. ಇವಾಗ ಮತ್ತೆ ಪೋಣಿಸ್ತಾಯಿದ್ವಿ. ಸುಮಾರಾಗಿತ್ತು ಅಷ್ಟು ಒಲೆ 2 ಬಾಗಿಲಿಗೂ ದೊಡ್ಡದಾಗಿ ಆಗಿ ಇನ್ನೊಂದು ಸ್ವಲ್ಪ ಒಂದು ಗಾಡಿಗೆ ಬೇಕಾದ್ರೆ ಹಾಕ್ಬೋದು ಅಷ್ಟು ಹೂವಾಗಿತ್ತು. ಒಂದು 2 ಹಾರ ಮಾಡ್ಕೊಂಡ್ವಿ. ಹಾಗೆ ಇವತ್ತಿನ ವ್ಲಾಗ್ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.